ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ 27. ನಾವಿಬ್ಬರು ಒಬ್ಬರಿಗೊಬ್ಬರು ಆಸರೆಯಾಗಿರಬೇಕು ಜಾನು. ಮುಂದೊಂದು ದಿನ ನನಗೆ ಹುಷಾರಿಲ್ಲದೆ ಆದಾಗ ನೀನು ನನ್ನ ನೋಡ್ಕೊಳ್ಳಲ್ವಾ? ನಾನು ನಿನ್ನವನು ಅಂತ ತಿಳ್ಕೊ. ಆಗ ನಿಂಗೆ ಹಿಂಸೆ ಅನಿಸಲ್ಲ. ನಾನೇ ಯಾವತ್ತಿದ್ರೂ ನಿನ್ನವನೇ ಜಾನು. ನಾನೆಂದಿಗೂ ನಿನ್ನವನೇ, ಕೇವಲ ನಿನ್ನವನೇ ಎಂದು ಹೇಳುತ್ತಾ ಜ್ಯೇಷ್ಠ ಅವಳ ಕಂಪಿಸುತ್ತಿದ್ದ ತುಟಿಗಳಿಗೆ ತುಟಿಯೊತ್ತಿದ. ಸಂಜೆ 7 ಗಂಟೆಯಾಗುತ್ತಲೇ ಐಸಿಯು ಒಳಗೆ ಅವನನ್ನು ಬಿಟ್ಟಿದ್ದರು. ನೋವು ತಿನ್ನುತ್ತಾ ಕಣ್ಣ ಮುಚ್ಚಿ ಮಲಗಿದ್ದ ಅವಳನ್ನು ಕಂಡು ಅವನ ಹೃದಯ ದ್ರವಿಸಿ ಹೋಗಿತ್ತು. ತಲೆಗೆ ಬ್ಯಾಂಡೇಜ್ ಹಾಕಲಾಗಿತ್ತು. ಅವಳಿಗಿನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಪಾಪ, ಅದೆಷ್ಟು ನೋವು ತಿನ್ನುತ್ತಿದ್ದಾಳೋ. ಅವಳನ್ನು ಆ ಸ್ಥಿತಿಯಲ್ಲಿ ಕಂಡಾಗ ಅವನ ಕಣ್ಣುಗಳು ತುಂಬಿದ್ದವು. ಅವಳ ಒಂದು ಕೈಗೆ ಡ್ರಿಪ್ ಹಾಕಲಾಗಿತ್ತು. ತಾನಿಲ್ಲಿ ಬಂದಿದ್ದು ಅವಳಿಗೆ ಗೊತ್ತಾಗಲು ಸಾಧ್ಯವೇ ಇರಲಿಲ್ಲವಲ್ಲ. ಅವಳ ಕಿವಿಯ ಬಳಿ ಅವನು ಜಾನು ಎಂದು ಅತ್ಯಂತ ಮೃದುವಾಗಿ ಕರೆದಿದ್ದ. ಅವನಿಗೆ ಅವಳನ್ನು ಮುಟ್ಟುವ ಆಸೆ. ಮುಖದಲ್ಲೂ ಅಲ್ಲಲ್ಲಿ ಗಾಯಗಳಾಗಿದ್ದವು. ರಕ್ತ ಹೆಪ್ಪುಗಟ್ಟಿದ ಕಲೆಗಳಿದ್ದವು. ಮುಖ ಸ್ವಲ್ಪ ದಪ್ಪಗಾಗಿದೆ. ಮೃದುವಾಗಿ ತನ್ನ ತೋರು ಬೆರಳಿಂದ ಅವಳ ಕೆನ್ನೆಯನ್ನು ಸವರಿದ. ಮತ್ತೆ ಮತ್ತೆ ಅವಳನ್ನು ಕರೆದ, ಜಾನು. ಸರಿಸುಮಾರು 5 ದಿನಗಳಷ್ಟಾಗಿತ್ತು ಅವಳನ್ನು ನೋಡಿ. ಅವಳನ್ನು ಹಾಗೆ ತನ್ನ ಕಣ್ಣುಗಳಲ್ಲಿ ತುಂಬಿಕೊಳ್ಳಬೇಕೆನಿಸಿತು ಜ್ಯೇಷ್ಠನಿಗೆ. ಅವಳಿಂದ ಕಣ್ತೆಗೆದರೆ ಎಲ್ಲಿಂದ ತನ್ನಿಂದ ದೂರ ಹೋಗುತ್ತಾಳೋ ಎಂಬ ಭಯವಾದಂತೆ ಅವಳನ್ನೇ ನೋಡುತ್ತಾ ನಿಂತಿದ್ದ. ಅವಳ ಬಳಿ ಮಾತಾಡಬಾರದು, ಮುಟ್ಟಬಾರದು ಎಂದು ಹೇಳಿದ್ದರು. ಅವನಿಗೆ ತಡೆಯದಾಗಿತ್ತು. ಮೃದುವಾಗಿ ಅವಳ ಕೆನ್ನೆಗೆ ತನ್ನ ತುಟಿಗಳಿಂದ ಒಂದು ಹೂ ಮುತ್ತನ್ನಿತ್ತ. ಜಾನು, ನಾನು ನಿನ್ನ ಜ್ಯೇಷ್ಠ ಬಂದಿದ್ದೀನಿ. ಒಂದ್ಸಲ ಕಣ್ತೆರೆದು ನನ್ನ ನೋಡು ಎಂದು ಹೇಳಿದಾಗ ಅವಳು ಪ್ರಯತ್ನಪೂರ್ವಕವಾಗಿ ಒಮ್ಮೆ ಕಣ್ತೆರೆದಂತೆ ಭಾಸವಾಗಿತ್ತು ಅವನಿಗೆ. ನರ್ಸು ಬಂದು, ಆಯಿತು, ಟೈಮ್ ಆಯಿತು, ಇನ್ನು ಹೊರಗೆ ಹೋಗಿ ಎಂದು ಹೇಳುವವರೆಗೂ ಅವನು ಅವಳ ಬಳಿಯೇ ನಿಂತಿದ್ದ. ಮನಸ್ಸಿಲ್ಲದ ಮನಸ್ಸಿನಿಂದಲೇ ಅವಳನ್ನು ಬಿಟ್ಟು ಅವನು ಐಸಿಯುಯಿಂದ ಹೊರಗೆ ಬಂದಿದ್ದ. ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಹೊರಬಂದ ನರ್ಸ್, ನೀವು ಬಂದು ಅದೇನು ಮೋಡಿ ಮಾಡಿದ್ರಿ ನಿಮ್ಮ ಹುಡುಗಿಗೆ ಎಂದು ಕೇಳಿದಳು. ಜ್ಯೇಷ್ಠನಿಗೆ ಒಮ್ಮೆಲೆ ಆತಂಕವಾಗಿತ್ತು. ಅಷ್ಟರಲ್ಲಿ ನರ್ಸ್ ನಗುತ್ತಾ ಹೇಳಿದರು, ನಿಮ್ಮ ಪ್ರೀತಿಗೆ ತುಂಬ ಶಕ್ತಿ ಇದೆ ರೀ. ನೀವು ನಿಮ್ಮ ಹುಡುಗಿಯನ್ನು ಮಾತಾಡಿಸಿದ್ದು ಅವರಿಗೆ ಗೊತ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ಅವರಿಗೀಗ ಪ್ರಜ್ಞೆ ಬಂದಿದೆ. ಜ್ಯೇಷ್ಠ ಅಂದರೆ ನೀವೇನಾ? ನಿಮ್ಮನ್ನೇ ಕೇಳ್ತಾ ಇದ್ರು. 4 ದಿನಗಳಿಂದ ನಿಮ್ಮನ್ನೇ ಕಾಯುತ್ತಿದ್ದರು ಅಂತ ಅನ್ನಿಸ್ತಾ ಇದೆ. ನೀವು ತುಂಬ ಲಕ್ಕಿ ಅನಿಸುತ್ತೆ. ನಿಮ್ಮ ಹುಡುಗಿ ನಿಮಗಾಗಿ ಕಾಯ್ತಾ ಇದ್ದಾರೆ ಎಂದು ಹೇಳಿದಾಗ ಜ್ಯೇಷ್ಠನಿಗಾದ ಸಂತೋಷ ಅಷ್ಟಿಷ್ಟಲ್ಲ. ಈಗ ಅವಳ ಔಷಧೋಪಚಾರಗಳ ಖರ್ಚು ವೆಚ್ಚಗಳನ್ನೆಲ್ಲ ಜ್ಯೇಷ್ಠನೇ ಭರಿಸುತ್ತಿದ್ದ. ಅವಳಿಗಾಗಬೇಕಾದ ಎಲ್ಲ ಆಪರೇಷನ್ಗಳನ್ನು ಮಾಡಿದ್ದರು. ದಿನದಿಂದ ದಿನಕ್ಕೆ ಜನನಿ ಚೇತರಿಸಿಕೊಳ್ಳುತ್ತಿದ್ದಳು. ಅವಳನ್ನು ಈಗ ಸ್ಪೆಷಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ದರು. ಜ್ಯೇಷ್ಠ ಈಗ ಅವಳ ಹಾಸಿಗೆ ಪಕ್ಕದಲ್ಲಿ ಬಂದು ಕೂರುತ್ತಿದ್ದ. ಬೆಳಗ್ಗೆ ಅವಳಿಗೆ ಬ್ರಷ್ ಮಾಡಿಸುವುದರಿಂದ ಹಿಡಿದು ರಾತ್ರಿ ಅವಳಿಗೆ ಊಟ ಕೊಟ್ಟು ನಿದ್ದೆ ಮಾಡಿಸುವವರೆಗೂ ಎಲ್ಲ ಕೆಲಸವನ್ನು ಅತ್ಯಂತ ಪ್ರೀತಿಯಿಂದಲೇ ಅವನೇ ಮಾಡುತ್ತಿದ್ದ. ವಾರಿಜಾ ಅವರು, ಸಿರಿಯವರು ಆಗಾಗ ಬಂದು ಜನನಿಯನ್ನು ನೋಡಿಕೊಂಡು ಹೋಗುತ್ತಿದ್ದರು. ವಾರಿಜಾ ಅವರಿಗೆ ಮನೆಯಲ್ಲಿ ಪತಿ ಮತ್ತು ಮಗನನ್ನು ನೋಡಿಕೊಳ್ಳುವುದಿತ್ತಲ್ಲ, ಮಗಳನ್ನಿಲ್ಲಿ ನೋಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಜ್ಯೇಷ್ಠನೇ ಅವಳಿಗೆ ಸ್ನಾನ ಮಾಡಿಸುತ್ತಿದ್ದ, ಬಟ್ಟೆ ಬದಲಾಯಿಸುತ್ತಿದ್ದ. ಇದೆಲ್ಲ ಕೆಲಸವನ್ನು ಅವನ ಕೈಯಲ್ಲಿ ಮಾಡಿಸಿಕೊಳ್ಳಲು ಅವಳಿಗೆ ಹಿಂಸೆಯಾಗುತ್ತಿತ್ತು, ಸಂಕೋಚವಾಗುತ್ತಿತ್ತು. ಅವಳು ಇಲ್ಲದ್ದೆಲ್ಲ ಯೋಚನೆ ಮಾಡಿ ನೊಂದುಕೊಳ್ಳಬಾರದು ಎಂದು ಅವಳನ್ನು ಮಾತಾಡಿಸುತ್ತಲೋ ಏನಾದರೂ ಜೋಕ್ ಹೇಳಿ ನಗಿಸುತ್ತಲೋ ಇರುತ್ತಿದ್ದ ಜ್ಯೇಷ್ಠ. ಅವನು ತನ್ನ ಆಫೀಸ್ ಕೆಲಸಗಳನ್ನು ಯಾರಿಗೆ ವಹಿಸಿದ್ದನೋ, ತನ್ನನ್ನಿಲ್ಲಿ ನೋಡಿಕೊಳ್ಳುವುದರಿಂದ ಅವನಿಗೆ ಏನಾದರೂ ತೊಂದರೆ ಆದರೆ ಅವಳು ಬೆಳಗಿನಿಂದ ಅದೇ ವಿಷಯದ ಬಗ್ಗೆ ಯೋಚಿಸುತ್ತಲೇ ಇದ್ದಳು. ಕೆಲವೊಮ್ಮೆ ಬಾತ್ರೂಮಿಗೆ ಹೋಗಲು ಅವಳಿಗೆ ಅವನನ್ನು ಕರೆಯಲು ಸಂಕೋಚವಾಗುತ್ತಿತ್ತು. ಅದನ್ನರಿತ ಜ್ಯೇಷ್ಠ ಅವನಾಗಿ ಅವಳ ಬಳಿ ಕೇಳುತ್ತಿದ್ದ. ತಾನು ಅವಳನ್ನೆಷ್ಟು ಪ್ರೀತಿಸುತ್ತಿದ್ದೇನೆ ಎಂಬುದನ್ನು ಪ್ರತಿದಿನ ಮಾತಿನಲ್ಲಿ ವ್ಯಕ್ತಪಡಿಸುತ್ತಿದ್ದ. ಅಷ್ಟರಲ್ಲಿ ನರ್ಸ್ ಔಷಧಿಯ ಚೀಟಿ ತಂದು ಕೊಟ್ಟಿದ್ದರು. ಜಾನು, ಏನು ಹೆಲ್ಪ್ ಬೇಕಾದರೂ ಹೇಳು. ನೀನು ಕರೆದ ತಕ್ಷಣ ನಾನು ಬಂದ್ಬಿಡ್ತೀನಿ. ನಾನೀಗ ನಿಂಗೆ ಟ್ಯಾಬ್ಲೆಟ್ ತಗೊಂಡು ಬರ್ತೀನಿ. ಒಬ್ಬಳೇ ಎದ್ದು ಓಡಾಡೋಕ್ಕೆ ಟ್ರೈ ಮಾಡಬೇಡ. ನೀನು ಬಿದ್ದು ಬಿಟ್ಟರೆ ಆಮೇಲೆ ಕಷ್ಟ ಆಗುತ್ತೆ. ನೀನಿಲ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವವರೆಗೂ ನಿನ್ನ ಜೊತೆನೇ ನಾನು ಇರ್ತೀನಿ ಎಂದು ಹೇಳಿ ಅವನು ಹೊರಟ. 1 ನಿಮಿಷ ಜನನಿ ಹೇಳಿದಾಗ ಅವನು ಅಲ್ಲೇ ನಿಂತ. ಏನು? ಪ್ರಶ್ನಾರ್ಥಕವಾಗಿ ಅವಳ ಮುಖವನ್ನೇ ನೋಡಿದ. ನೀವು ಹೀಗೆ ಸುಮ್ಮನೆ ತೊಂದರೆ ತಗೊಳ್ಳೋದು ನನಗೆ ಇಷ್ಟ ಇಲ್ಲ. ಐ ಆಮ್ ಆಲ್ ರೈಟ್ ನೌ. ಯಾರಾದರೂ ಒಬ್ಬರು ನರ್ಸ್ ಹತ್ರ ಹೇಳಿದರೆ ನನ್ನೆಲ್ಲ ಕೆಲಸಗಳಿಗೂ ಸಹಾಯ ಮಾಡ್ತಾರೆ. ನೀವು ನಿಮ್ಮ ಬಿಸ್ನೆಸ್ ಬಿಟ್ಟು ಇಲ್ಲಿ ಬಂದು ಕೂತ್ರೆ ನಿಮ್ಮ ಬಿಸ್ನೆಸ್ ಎಲ್ಲ ಹಾಳಾಗಿ ಹೋಗುತ್ತೆ. ನನ್ನಿಂದ ಹಾಗಾಗೋದು ನನಗಿಷ್ಟ ಇಲ್ಲ. ಅದಕ್ಕೆ ಜ್ಯೇಷ್ಠ ಅವಳಿಗೆ ಉತ್ತರಿಸಿದ, ನನಗೆ ಹೀಗೆ ತೊಂದರೆ ತಗೊಳ್ಳೋಕೆ ತುಂಬ ಇಷ್ಟ. ಅದಕ್ಕೇನು ಮಾಡಲಿ?
ನನ್ನ ಹುಡುಗಿ ಜೊತೆ ನಾನಿದ್ರೆ ನನಗೆ ಮನಸ್ಸಿಗೆ ತುಂಬ ಸಮಾಧಾನ. ನಿನ್ನಿಂದ ದೂರ ಇರೋಕೆ ನನಗೆ ತುಂಬ ಕಷ್ಟ ಆಗುತ್ತೆ ಜಾನು. ನೀನು ಕಾಣೆಯಾಗಿದ್ದಾಗ ನಾನು ಎಷ್ಟು ನೋವು ಅನುಭವಿಸಿದೆ ಅಂತ ನನಗೆ ಗೊತ್ತು. ನಾನು ನಿನ್ನ ಕತ್ತಿಗೆ ತಾಳಿ ಕಟ್ಟಿದಾಗಿಂದ ನೀನು ತೊಂದರೆ ಅನುಭವಿಸ್ತಾ ಇದ್ದೀಯಾ. ಅದೇ ಕಾರಣಕ್ಕಾಗಿ ನೀನು ಇಂದು ಈ ಸ್ಥಿತಿಯಲ್ಲಿದ್ದೀಯಾ. ನಾನು ಯಾವತ್ತು ನಿನ್ನ ಕತ್ತಿಗೆ ತಾಳಿ ಕಟ್ಟಿದ್ನೋ ಆವತ್ತಿಂದ ನೀನು ನನ್ನವಳು ಅಂತಾನೆ ಅಂದ್ಕೊಂಡಿದ್ದೀನಿ. ಶಾಸ್ತ್ರೋಕ್ತವಾಗಿ ಮದುವೆಯಾಗದೇ ಇದ್ದರೂ ನೀನು ಯಾವತ್ತಿದ್ರೂ ನನ್ನ ಹೆಂಡ್ತಿನೇ. ನೀನು ನನ್ನನ್ನು ದೂರದವನನ್ನಾಗಿ ಮಾಡಬೇಡ. ನನ್ನ ಮನಸ್ಸಿಗೆ ತುಂಬ ಹಿಂಸೆ ಆಗುತ್ತೆ. ಅಷ್ಟರಲ್ಲಿ ಅವಳ ಕಣ್ಣುಗಳಲ್ಲಿ ಕಂಬನಿ ತುಂಬಿತ್ತು. ಕೆನ್ನೆ ಮೇಲೆ ಹರಿದಾಗ ಅವಳ ಒಂದು ಕೈ ಫ್ರ್ಯಾಕ್ಚರ್ ಆಗಿತ್ತು, ಇನ್ನೊಂದು ಕೈಗೆ ಡ್ರಿಪ್ ಹಾಕಲಾಗಿತ್ತು. ಕಣ್ಣೀರು ಹಾಗೆ ಹರಿಯುತ್ತಿತ್ತು. ಮಾತ್ರೆ ತರಲೆಂದು ಹೊರಟವನು ಮತ್ತೆ ಅವಳ ಬಳಿ ಬಂದು ಅವಳ ಕಣ್ಣೀರನ್ನು ತನ್ನ ಕೈಗಳಿಂದ ತೊಡೆದ. ಈಗ ಅಳುವಂಥದ್ದೇನೂ ಆಗಿಲ್ವಲ್ಲ. ನಾನು ಆಕ್ಸಿಡೆಂಟಲ್ಲಿ ಸತ್ತು ಹೋಗಬೇಕಾಗಿತ್ತು. ಆಗ ಯಾರಿಗೂ ಬರ್ಡನ್ ಆಗಿ ಇರ್ತಾ ಇರಲಿಲ್ಲ. ಈಗ ಎಲ್ಲ ಕೆಲಸಗಳಿಗೂ ಇನ್ನೊಬ್ಬರನ್ನು ಡಿಪೆಂಡ್ ಆಗಿರಬೇಕು. ಅದು ನನಗಂತೂ ತುಂಬ ಹಿಂಸೆ ಆಗ್ತಾ ಇದೆ. ನನ್ನ ಕಣ್ಣಿಯಿಂದ ಕಣ್ಣೀರು ಒರೆಸೋಕು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಇಂಥ ಜೀವನ ನನಗೆ ಬೇಕಾಗಿತ್ತಾ? ನೊಂದು ನುಡಿದಳು ಜನನಿ. ಜ್ಯೇಷ್ಠ ಅವಳಿಗೆ ಸಮಾಧಾನ ಮಾಡುತ್ತಾ, ಜಾನು, ಈ ಲೈಫಲ್ಲಿ ಎಲ್ಲರೂ ಒಂದಲ್ಲ ಒಂದು ವಿಷಯದಲ್ಲಿ ಇನ್ನೊಬ್ಬರಿಗೆ ಬರ್ಡನ್ನೇ. ಅದೇನು ದೊಡ್ಡ ವಿಷಯ ಅಲ್ಲ. ತಾಯಿ ಮಕ್ಕಳನ್ನು ನೋಡಿಕೊಳ್ಳುವುದು ಬರ್ಡನ್ ಅಂತ ಅಂದರೆ ಸರಿನಾ ಹೇಳು? ಮಕ್ಕಳು ಚಿಕ್ಕವರಿದ್ದಾಗ ತಾಯಿ ನೋಡ್ಕೋತಾರೆ. ಅದೇ ತಂದೆ ತಾಯಿಗೆ ಕೈಲಾಗದಿದ್ದಾಗ ಮಕ್ಕಳು ನೋಡ್ಕೋಬೇಕು. ಅದು ಪ್ರಪಂಚದ ನಿಯಮ. ನಾವಿಬ್ಬರು ಒಬ್ಬರಿಗೊಬ್ಬರು ಆಸರೆಯಾಗಿ ಇರಬೇಕು ಜಾನು. ಮುಂದೊಂದು ದಿನ ನನಗೆ ಹುಷಾರಿಲ್ಲದೆ ಆದಾಗ ನೀನು ನನ್ನ ನೋಡ್ಕೊಳ್ಳಲ್ವಾ? ನೀನು ನನ್ನವಳು, ನಾನು ನಿನ್ನವನು ಅಂತ ತಿಳ್ಕೊ. ಆಗ ನಿಂಗೆ ಹಿಂಸೆ ಅನಿಸಲ್ಲ. ನಾನು ಯಾವತ್ತಿದ್ರೂ ನಿನ್ನವನೇ ಜಾನು. ನಾನೆಂದೆಂದಿಗೂ ನಿನ್ನವನೇ, ಕೇವಲ ನಿನ್ನವನೇ. ಬಿಡ್ತು ಅನ್ನಿ. ಹಾಗೆ ಯಾವತ್ತೂ ಹೇಳಬೇಡಿ. ನೀವು ಯಾವತ್ತೂ ಆರೋಗ್ಯವಾಗಿ ಸುಖವಾಗಿ ನೆಮ್ಮದಿಯಿಂದ ಜೀವನ ಮಾಡಬೇಕು. ನೀವು ಬೇಡದ್ದೆಲ್ಲ ಹೇಳಿ ನನ್ನ ಮನಸ್ಸಿಗೆ ಮತ್ತು ನೋವು ಕೊಡ್ತಾ ಇದ್ದೀರಾ, ಆಕ್ಷೇಪಿಸಿದಳು ಜನನಿ. ನಿಮ್ಮ ಕೊನೆ ವಾಕ್ಯ ಒಪ್ಕೋತೀನಿ. ಆಯಿತು, ನಿಂಗೆ ಅಷ್ಟು ನೋವಾಗುತ್ತೆ ಅಂದರೆ ಇನ್ಮುಂದೆ ಹಾಗೆಲ್ಲ ಹೇಳಲ್ಲ. ಈಗ ನಿನ್ನ ಕೆಲಸಗಳನ್ನೆಲ್ಲ ನಾನು ಮಾಡ್ತೀನಿ. ನೀನು ಹುಷಾರಾದ ಮೇಲೆ ನನ್ನ ಕೆಲಸಗಳನ್ನೆಲ್ಲ ನಿನ್ನ ಕೈಯಲ್ಲಿ ಮಾಡಿಸ್ಕೋತೀನಿ, ಸರಿನಾ? ಬಡ್ಡಿ ಸಮೇತ ವಸೂಲು ಮಾಡ್ಕೋತೀನಿ. ಅದಕ್ಕೆ ನೀನು ಏನು ಚಿಂತೆ ಮಾಡಬೇಡ. ಜಾನು, ನಿನ್ನ ಈ ಪರಿಸ್ಥಿತಿಗೆ ನಾನು ಪರೋಕ್ಷವಾಗಿ ಕಾರಣ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಅಜ್ಜಿ ಹೇಳಿದ್ರು ಅಂತ ಆವತ್ತು ನಿನ್ನ ಕತ್ತಿಗೆ ನಾನು ತಾಳಿ ಕಟ್ಟಬಾರ್ದಾಗಿತ್ತು. ಅದರಿಂದಾಗಿ ನೀನು ಇಷ್ಟು ನೋವು ಅನುಭವಿಸಬೇಕಾಗಿ ಬಂದಿರೋದು. ಮಾತ್ರ ಅಲ್ಲ, ನೀನು ಬರಲ್ಲ ಅಂತ ಹೇಳಿದ್ರು ನಾನು ನಿನ್ನನ್ನು ನನ್ನ ಮನೆಯಲ್ಲಿಟ್ಕೊಂಡು ರಕ್ಷಿಸಬೇಕಾಗಿತ್ತು. ಮಾಡದ ತಪ್ಪಿಗೆ ನೀನು ಈಗ ನೋವು ಅನುಭವಿಸ್ತಾ ಇದ್ದೀಯಾ ಅಂತ ಪಶ್ಚಾತ್ತಾಪದಿಂದ ನಾನು ಬೆಂದು ಹೋಗ್ತಾ ಇದ್ದೀನಿ. ಅವನು ನೊಂದು ನುಡಿದಾಗ, ಸಾರಿ, ಐ ಆಮ್ ರಿಯಲಿ ಸಾರಿ. ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ನೀವು ಯಾವ ವಿಷಯಕ್ಕೂ ನನ್ನನ್ನು ಬಲವಂತ ಮಾಡಿಯೇ ಇಲ್ಲ. ನನಗೂ ನೀವು ಅಂದರೆ ಅವಳು ಮುಂದೆ ಹೇಳಲಿಲ್ಲ. ಅವಳ ಮುಖ ತಗ್ಗಿತು. ಅವನು ಅವಳ ಗಲ್ಲ ಎತ್ತಿ ಹಿಡಿದು ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳಿದ, ನಿಜವಾಗಿಯೂ ನಿಂಗೆ ನನ್ನ ಮೇಲೆ ಬೇಜಾರಿಲ್ವಾ? ಇಲ್ಲ, ನನಗೆ ನನ್ನ ಮೇಲೆ ಬೇಜಾರಿದೆ. ಯಾಕೆಂದರೆ ನಾನು ನಿಮ್ಮ ಮನಸ್ಸನ್ನು ಇವತ್ತು ತುಂಬ ನೋಯಿಸಿಬಿಟ್ಟೆ. ನೀವು ಒಂದು ಸಲ ನನ್ನ ಕ್ಷಮಿಸಿಬಿಡಿ. ಮತ್ತೆ ಯಾವಾಗಲೂ ನೀವು ನನಗೆ ಪನಿಷ್ಮೆಂಟ್ ಕೊಡ್ತಿದ್ರಲ್ಲ, ಹಾಗೆ ಪನಿಷ್ ಮಾಡಿದರೆ ನನಗೆ ಸಮಾಧಾನ. ಆಗ ನನ್ನ ಮನಸ್ಸು ಹಗುರವಾಗುತ್ತದೆ. ಕ್ಷಮಿಸೋಕೇನಿದೆ ಜಾನು. ನನಗೆ ನಿನ್ನನ್ನು ಪ್ರೀತಿಸೋದು ಮಾತ್ರ ಗೊತ್ತು, ಬೇರೇನೂ ಗೊತ್ತಿಲ್ಲ. ನೀನು ಈಗಾಗಲೇ ತುಂಬ ನೊಂದಿದ್ದೀಯಾ. ಇನ್ನು ಯಾವತ್ತಿದ್ರೂ ನಿನ್ನ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ತುಂಬಿ ತುಳುಕಬೇಕು. ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ನಾನು ಎಂದು ಹೇಳುತ್ತಾ ಅವಳ ಕೆನ್ನೆಗೆ ತನ್ನ ಕೆನ್ನೆಯನ್ನು ತಂದ ಜ್ಯೇಷ್ಠ. ಅವಳಿಗೆ ಭರವಸೆಯನ್ನಿತ್ತಿದ್ದ. ಜಾನು, ನಾನು ನಿನ್ನನ್ನು ನಿಜವಾಗ್ಲೂ ತುಂಬ ಪ್ರೀತಿಸ್ತೀನಿ. ಇದು ಅನುಕಂಪ ಅಲ್ಲ. ಅಸಹಾಯಕ ಹುಡುಗಿಯನ್ನು ಮದುವೆ ಆಗಬೇಕು ಅಂತ ಅಲ್ಲ. ನಾನು ಪ್ರೀತಿಸುತ್ತಿರುವ ಹುಡುಗಿಯನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋದು. ನಾನು ನನ್ನ ಪ್ರೀತಿಯನ್ನು ಇನ್ಯಾವ ರೀತಿಯಲ್ಲಿ ತೋರಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪ್ರೀತಿಸುತ್ತಿರುವ ಹುಡುಗಿಗೆ ಮೊದಲನೆಯ ಬಾರಿಗೆ ಅವಳ ಕಂಪಿಸುತ್ತಿದ್ದ ತುಟಿಗೆ ತುಟಿಯೊತ್ತಿದ್ದ ಜ್ಯೇಷ್ಠ. ಅವಳು ಅವನನ್ನು ತಡೆಯಲು ಹೋಗಲಿಲ್ಲ. ಬಳಿಕ ಅವಳಿಗೆ ಮುತ್ತಿನ ಮಳೆಗರೆದ. ಅವನ ಪ್ರೀತಿಗೆ ಮನಸೋತು ಹೋಗಿಬಿಟ್ಟಿದ್ದಳು ಜನನಿ. ಜಾನು, ಇನ್ಮುಂದೆ ನಿಂಗೆ ಏನು ಬೇಕು ಬೇಡ ಅಂತ ನಾನು ಹೇಳ್ತೀನಿ, ಹಾಗೆ ಮಾಡಬೇಕು. ಹಾಸ್ಪಿಟಲಿಂದ ನಿಮ್ಮ ಮನೆಗಲ್ಲ, ನಮ್ಮ ಮನೆಗೆ ಹೋಗೋದು. ಇನ್ನು ನಾನು ಯಾರ ಮಾತನ್ನು ಕೇಳಲ್ಲ. ನನಗೆ ಏನು ಅನಿಸುತ್ತೆ ಅದನ್ನೇ ಮಾಡೋದು. ನನಗೂ ಹಾಗೆ ಅನ್ನಿಸ್ತಾ ಇದೆ. ನಿಮ್ಮ ಮಾತು ಕೇಳದೇ ಇದ್ದಿದ್ದರಿಂದ ನಾನು ಇವತ್ತು ಈ ಸ್ಥಿತಿಗೆ ಬಂದಿರೋದು. ಇನ್ಮುಂದೆ ಎಸ್ ಬಾಸ್ ಅಂತ ಹೇಳೋದಷ್ಟೇ ನನ್ನ ಕೆಲಸ. ನಗುತ್ತಲೇ ಅವನಿಗೆ ಉತ್ತರಿಸಿದಳು ಜನನಿ. ಅವಳ ಮುಖದಲ್ಲಿ ಅರಳಿದ ನಗುವನ್ನು ತನ್ನ ಕಣ್ಣುಗಳಲ್ಲಿ ಸೆರೆ ಹಿಡಿಯುತ್ತಾ ಹೇಳಿದ ಜ್ಯೇಷ್ಠ, ದ್ಯಾಟ್ ಈಸ್ ಲೈಕ್ ಎ ಗುಡ್ ಗರ್ಲ್. ನೀನು ಹೀಗೆ ನಗ್ನಗ್ತಾ ಇರಬೇಕು. ನಕ್ರೆ ನೀನು ತುಂಬ ಚೆನ್ನಾಗಿ ಕಾಣಿಸ್ತೀಯ. ಈವರೆಗೂ ಯಾರೂ ನಿನ್ನ ಹತ್ರ ಹೇಳಿಲ್ವಾ? ಈಗ ನೀವೇ ಹೇಳ್ತಾ ಇದ್ದೀರಲ್ಲ. ಅವಳು ನಕ್ಕಳು.
ನೀವು ಹೀಗೆ ಮಾತಾಡ್ತಾ ನಿಲ್ತೀರೋ ಅಥವಾ ಟ್ಯಾಬ್ಲೆಟ್ ತಗೊಂಡು ಬರ್ತೀರೋ? ಜನನಿ ಅವನನ್ನು ಎಚ್ಚರಿಸಿದಳು. ನಿನ್ನ ಹತ್ರ ಮಾತಾಡ್ತಾ ಇದ್ರೆ ಇಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಇದೆ. ಇದೋ ಹೊರಟೆ, ಬೇಗ ಬಂದ್ಬಿಡ್ತೀನಿ. ಅವನು ಅತ್ತ ಹೋಗುತ್ತಲೇ ವಾರಿಜ ಅವರು ಮಗನೊಂದಿಗೆ ಬಂದಿದ್ದರು. ಅವರು ಮಗಳಿಗೆ ಅವಳನ್ನು ಕಿಡ್ನ್ಯಾಪ್ ಮಾಡಲು ಹೊರಟವರು ಯಾರು ಎಂಬುದನ್ನು ತಿಳಿಸಿ ಈಗ ಸುನಂದ ಅವರು ಕೇಸ್ ಹಿಂದೆ ತೆಗೆದುಕೊಳ್ಳಲು ತಮ್ಮ ಮೇಲೆ ಒತ್ತಡ ಹಾಕುವವರೆಗೂ ಎಲ್ಲ ವಿಷಯವನ್ನೂ ತಿಳಿಸಿದರು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.